ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮನೆಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬರೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಬುದು. ಧಾರವಾಡ ಜಿಲ್ಲೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಶ್ರೀಹಟ್ಟಿಯ ಶ್ರೀ ಫಕೀರಲಿಂಗಾಲೇಶ್ವರ ಮಹಾಸ್ವಾಮಿಗಳ ಭಕ್ತರ ಸಭೆ ಆರಂಭವಾಗಿದ್ದು, ತಮ್ಮ ಹೋರಾಟದ ದಿನವನ್ನ ಭಕ್ತರ ಮುಂದೆ ತೆರೆದಿಟ್ಟರು. ನೂರಾರು ಭಕ್ತರು ಸಭೆಯಲ್ಲಿ ಭಾಗವಹಿಸಿದ್ದು, ಹೋರಾಟದ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡುತ್ತಿದ್ದು, ಭಕ್ತರು ಶ್ರೀಗಳ ಮಾತಿಗೆ ಚಪ್ಪಾಳೆಯ ಮೂಲಕ ಭಕ್ತರು ಬೆಂಬಲಿಸಿದರು. ಅದರ ಒಂದು ಚಿಕ್ಕ ವರದಿ ನಿಮ್ಮ SN TVಯಲ್ಲಿ ವೀಕ್ಷಿಸಿ. ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ. ಸಾಮಾನ್ಯ ಜೋಶಿಯವರನ್ನು ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಅವರು ವಿಚಾರ. ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮನೆಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ. ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂದರೆ ಫಕೀರಲಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭಿವೃದ್ಧಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ದಾರೆ. ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು, ಈ ನಾಡಿನ ಹೆಸರನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಮುಂದೆ ನಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ. ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಭಕ್ತರು, ಬುದ್ಧಿಜೀವಿಗಳು, ಈ ನಾಡಿನ ಹಿರಿಯ ನೇತಾರರು, ಸಾಹಿತಿಗಳು, ಕಲಾವಿದರು, ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು, ವ್ಯಕ್ತಿತ್ವ ಸರಿ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ವಿ. ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ, ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರುವುದಿಲ್ಲ. ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆ. ಜನ ಏನು ಬಯಸ್ತಾ ಇದ್ದಾರೆ, ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ. ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ತಿಳಿಸಿದ್ದಾರೆ. ನಾವು ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂತಹ ಒಕ್ಕೂಟದ ಭಕ್ತರ ಅಭಿಪ್ರಾಯವನ್ನು ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ. ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ, ಅಂದರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾದರೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ಈ ಶೀಘ್ರದಲ್ಲಿ ಅಂದರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ, ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ. ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ, ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳು ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ. ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ, ಅವರು ಮುಂದೆ ನನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿದೆ. ಅವರು ಏನನ್ನ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ, ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರ
ಅದರ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆಗಿತ್ತು. ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೋಬೇಕು. ಮಠಾಧಿಪತಿಗಳು ಯಾವಾಗ ಬೆಂಡ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಮ್ಮ ಈ ಮಾತನ್ನು ಹೇಳೋದಿಲ್ಲ. ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆಯ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿ ವಿರಾಮವನ್ನು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ವರ್ಷದಿಂದ ಅದು ನಡೆದಿದೆ. ನನಗೆ ಅಂಗರಕ್ಷಕನನ್ನ ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದ್ರೆ ಕೊಡ್ಲಿ, ಇಲ್ಲ ಅಂತ ನನ್ನ ಪಾಲಿಗೆ ದೇವರಿದ್ದಾರೆ, ಭಕ್ತರಿದ್ದಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ಬಯಸಬೇಕಾಗಿರ್ತಕ್ಕಂಥದ್ದು ಅವರು ನಿಲುವಾಗಿರುತ್ತ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದೆ. ಸ್ವಾಮೀಜಿ ಮಣ್ಣಿ ಸಭೆ ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಡುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದು ನಿಲ್ಲಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಬೇಕು. ಅವ್ರು ನಾನು ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ. ಏಕಕಾಲಕ್ಕೆ ನಮ್ಮನ್ನು ಎಬ್ಬಿಸಿ ಈ ಪತ್ರ ಓದಿಲ್ಲ ಅಂದ್ರೆ ನಿಮ್ಮನ್ನ ಬಹಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಏನೈತೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನೀವು ತಾವು ನೋಡಿದ್ದೀರಿ, ಪಿಂಟ್ರೆಸ್ಟ್ನಲ್ಲಿ ಇದ್ದಕ್ಕಿದ್ದಾರೆ. ಅಂದ್ರೆ ಸಹಜವಾದ ಉಡುಗೆಯಲ್ಲಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಯಾಕಿಲ್ಲ. ಆ ಪತ್ರವನ್ನು ನಾವು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಏನು ಹೇಳಿದ್ದಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಗ್ತದೆ. ಸ್ವಾಮೀಜಿಯವರು ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ನಾನು ಈಗಲೂ ಸಹಿತ ನಾವು ಜೊತೆ ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನಮ್ದು ಏನಾದ್ರು ಅಂತ ತಪ್ಪುಗಳಿದ್ರೆ ನಾನು ತಿಳ್ಕೊತೀನಿ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ. ನಮಗೆ 10 ವರ್ಷ ಅವರೊಂದಿಗೆ ನಾನು ಮಾತಾಡಿದ್ದೇನೆ. ಇದು ಸರ್, ನಾನು 10 ವರ್ಷಗಳ ಹಿಂದೆ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ 1 ಗಂಟೆಯವರೆಗೆ ಸಂಸದರಿಗೆ ಹೇಳಲಿ ಸರಿಯಾದ ಕ್ರಮ ಅಲ್ಲ. ಈ ರೀತಿ ಚುನಾವಣೆಗೆ ಜನರನ್ನ ಮಠಾಧಿಪತಿಗಳನ್ನು ಬಳಸಿಕೊಂಡು ಆನಂತರದಲ್ಲಿ ವ್ಯತಿರಿಕ್ತ ನಡೆಯನ್ನು ನಾವು ನಡಿಬಾರದು, ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ. ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ಬೇಡಿಮರವರು ಅವರು ನಮ್ಮ ಹತ್ರ ಬಂದಿದ್ದರು. ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ರಮಣವರು ನಮ್ಮ ಹತ್ರ ಬಂದಿದ್ದರು. ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಕಡಕೋಡ ನಮ್ಮ ಹತ್ರ ಬಂದಿದ್ದರು 10 ವರ್ಷಗಳ ಹಿಂದೆ. ನಮ್ಮೊಂದು ಆಶ್ಚರ್ಯ ಮಾತನ್ನು ಹೇಳಿದ್ದೇನೆ, ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ, ಯಾಕೆ ಚುನಾವಣೆ ಬೇರೆ ಅವರು ಚುನಾವಣೆಗೆ ಎಲ್ಲರನ್ನು ಬಳಸಿಕೊಳ್ತಾರೆ. ಅವತ್ತು 10 ವರ್ಷದಿಂದ ವಾದ ಮಾಡಿದ್ವಿ. ಈಗ ಏನು ಕೆಲಸ ಆಗಬೇಕಾಗಿದೆ ಹೇಳಿ, ನಾವು ಬಂದಿಲ್ಲ, ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಅವತ್ತು ದಿವಸ ಅವರಿಗೆ ನಾವು 3 ಮಂದಿಗೆ ಹೇಳಿದ್ದೇವೆ ಅಂದರೆ, ಹಾಗಾದ್ರೆ ನಿಮ್ಮ ಸಂಸದರು ಕೆಲಸ ಮಾಡ್ತಾರೆ ಅದಾದ್ರೆ ಅವರು ಅನುದಾನ ಇರುತ್ತೆ. ಹುಬ್ಬಳ್ಳಿ ಒಳಗೆ ಒಂದು ರುದ್ರಾಕ್ಷಿ ಮಠ ಅಂತ ಇದೆ, ಅದು ಬಹಳ ಹೀನ ಸ್ಥಿತಿ ಒಳಗೆ ಬಂದಿದೆ. ಹಳೆ ಕಟ್ಟಡ 2 ಕಟ್ಟಡ ಇದೆ. ಅದರ ನಂತರದಲ್ಲಿ ನವದುರ್ಗದೊಳಗೆ ಗವಿಮಠದ ಕಟ್ಟಡ ನಡೆದಿದೆ. ಈ 3 ಕಟ್ಟಡಗಳಿಗೆ ಅನುದಾನ ಕೊಡಿಸ್ರಿ ನೋಡೋಣ ಅಂತೆ. ನಾಳೆ ಬೆಳಗಾದ್ರೆ ನಾವು ಆದೇಶ ಪತ್ರ ಕೊಡಿಸ್ತೀವಿ ಅಂತ ಅವ್ರ ಮುಂದೆ ನೀವು ಹೇಳಿದ್ರೆ ಸ್ವಾಮೀಜಿ ಅವರಿಗೆ ಕೆಲಸ ಮಾಡೋಲ್ಲ ಅಂತ. 5 ವರ್ಷದ ಹಿಂದೆ ಮಾತಿಗಳು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವ್ರನ್ನೇ ಕೇಳಿದ್ದೇವೆ, ಏನು ಜೋಶಿಯವರ ಚುನಾವಣೆ ಬಂದಾಗ 3 ತಿಂಗಳು 4 ತಿಂಗಳು ನಮಗೆ ಫೋನ್ ಮಾಡ್ತಿರಲಿಲ್ಲ, ನಮ್ಮನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡು ವಸ್ತು ಮಾಡಿದೆ ಅಂತ ನಾವು ಕೇಳಿದ್ವಿ. ಅವತ್ತು ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೇಳೋ ಮಾತು ಸತ್ಯ, ನಾನು ಹಂಗೆ ನಡ್ಕೊಂಡಿದ್ದೇನೆ, ನನ್ನ ತಪ್ಪಾಗಿದೆ, ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಹೋದ ಚುನಾವಣೆಯಲ್ಲಿ ಅವರನ್ನು ಕೇಳಿದ್ದು
ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಇಷ್ಟು ನಿಷ್ಠುರವಾಗಿ ಯಾರು ಕೂಡ ನನಗೆ ಹೇಳಿರಲಿಲ್ಲ. ತಾವು ಹೇಳಿದ್ದು ನನಗೆ ಬುದ್ಧಿ ವಿಕಾಸ ಆಗಿದೆ, ನಾನು ಮುಂದೆ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಮುಂದಾದ ನಂತರದಲ್ಲಿ ಅವರು ಹಾಗೆ ಹೇಳಿಕೊಂಡು ಆವಾಗ ನಾವು 3 ವರ್ಷದಿಂದ ಈಗ ನಾವು ಹೇಳಿದಿರಲ್ಲ ನಮ್ಮ ಪ್ರಾಸ್ತಾವಿಕ ಕಾರ್ಯಕ್ರಮದಲ್ಲಿ, ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವತ್ತಿನಿಂದ ತಿರಸ್ಕರಿಸಿದ್ದೇವೆ. ಮುಂದೆ ಯಾವುದೇ ಪರಿಸ್ಥಿತಿಯೊಳಗೆ ಕ್ಷಮ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ನಮ್ಮ ಅಂತಿಮ ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂಥದ್ದು ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಮಾಡಿದಂತಿದೆ? ಯಾಕೆ ಮಾಡಿದಂತಿದೆ? ನಾನು ಇಲ್ಲಿ ಒಂದು ನಿಮಿಷ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ಈಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸುಮ್ಮನೆ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆಗ ರಾಜಕಾರಣಕ್ಕೆ ಚುನಾವಣೆ ಗೆಲ್ಲಬೇಕು ಅನ್ನುವಾಗ ಇದಕ್ಕಾಗಿ ಇವರು ಇದಕ್ಕೇನು ಸಂಬಂಧ ಇವರು ಅನ್ನೋ ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ನಿಮ್ಗೆ ಅದೆಲ್ಲ ಗೊತ್ತು. ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ, ಉತ್ತರ ಭಾರತದಲ್ಲಿ ಹೇಗೆ ಒಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತೇಳಿ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು, ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕು. ನಿಮ್ಗೆ ಆಸೆ ಅಂತಕ್ಕಂಥದ್ದಿದ್ರೆ 25 ವರ್ಷ ಕಾಯಬೇಕಾಗಿರಲಿಲ್ಲ. 25 ವರ್ಷದಿಂದ ನಾನು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆ ನಿಲ್ತಿದ್ದೀರಾ? ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದ್ದೀರಾ? ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಂದು ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ, ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ, ಇನ್ಯಾರು ಅಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ. ಅದನ್ನ ನಾವು ಆತ್ಮಾವಲೋಕನ ಮಾಡ್ತಾ ಇದ್ದೀವಿ. ಈಗ ಒಂದು ಮಾತನ್ನ ಹೇಳುವುದಾದ್ರೆ, ನಾವು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ. ನಮಗೆ 100% ಆತ್ಮವಿಶ್ವಾಸ ಇದೆ, ಈ ಸಾರಿ ಅವರ ಬದಲಾವಣೆ ಆಗೇ ತೀರ್ತಾರ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ, ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲರೂ ಇರ್ತದೆ. ಅವರನ್ನು ವಿಚಾರ ಮಾಡ್ತಾರೆ. ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಐತಿ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಅವಕಾಶವನ್ನು ಕಾಯೋಣ. ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ, ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧನೂ ಅಲ್ಲ, ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅದರ ವಿರುದ್ಧ ಹೋರಾಟ.